ಎ ನಂಬರ್ ನ್ಯೂಸ್ಗೆ ಸ್ವಾಗತ. ಬದುಕು ಕಟ್ಟಿಕೊಡುವವರಿಗೆ ಮತ ನೀಡಿ ಕೃಷ್ಣಾರೆಡ್ಡಿ. ದೇಶದ ರಾಜಕೀಯ ಬಿಡಿ, ಸ್ಥಳೀಯರ ಬಗ್ಗೆ ಜನರು ತೀರ್ಮಾನ ಮಾಡಿಕೊಳ್ಳಬೇಕು. 2 ಜಿಲ್ಲೆಗಳು ಅಪಾಯಕರ ಸ್ಥಿತಿಯಲ್ಲಿದ್ದು ಬದುಕು ಕಟ್ಟಿಕೊಡುವವರು ಮಾತ್ರ ಮತ ನೀಡಿ ಎಂದು ಅಂತಾರಾಷ್ಟ್ರೀಯ ಸಂಶೋಧನಾ ವಿದ್ಯಾರ್ಥಿ ಯುವಜನರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೃಷ್ಣಾರೆಡ್ಡಿ ಹೇಳಿದರು. ಅವರು ನಗರದ ಖಾಸಗಿ ವಸತಿ ಗೃಹವೊಂದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 35 ವರ್ಷಗಳಿಂದ ರಾಜಕಾರಣ ಮಾಡಿಕೊಂಡು ಬಂದ KH ಮುನಿಯಪ್ಪನವರು ತಳಮಟ್ಟದ ಸಮುದಾಯವನ್ನು ಎತ್ತಲಿಕ್ಕೆ ಆಗದವರು ಎಂದರು. ಎಲ್ಲ ಪಕ್ಷಗಳ ಸಾಮಾಜಿಕ ಸಿದ್ಧಾಂತಗಳನ್ನು ಬಿಟ್ಟುಕೊಡದೆ ಅವರವರ ಸಿದ್ಧಾಂತಗಳಿಗಾಗಿ ಜನರಿಂದ ಅಧಿಕಾರ ಪಡೆಯಲು ಹಣ ಮತ್ತು ಮದ್ಯ ಕೊಟ್ಟು ಅಧಿಕಾರ ಪಡೆದುಕೊಳ್ಳುತ್ತಿದ್ದಾರೆ. ಪ್ರಶ್ನೆ ಮಾಡಿದರೆ ವಿರೋಧ ಮಾಡುವ ವಾತಾವರಣ ಮೂಡುವಂತಾಗಿದೆ ಎಂದರು. ವಿವಿಧ ಲೋಕಸಭಾ ಕ್ಷೇತ್ರದ ಚುನಾವಣಾ ಕ್ಷೇತ್ರಗಳಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳನ್ನು ಬಿಟ್ಟು ಪರ್ಯಾಯ ರಾಜಕೀಯ ಪಕ್ಷವನ್ನು ಬೆಂಬಲಿಸುವಂತೆ ಹಾಗೂ ಹೊಸ ತಲೆಮಾರಿನವರಿಗೆ ಅಧಿಕಾರ ಕೊಡುವಂತೆ ಅವರು ಕೋರಿದರು. ನರೇಂದ್ರ ಮೋದಿ ಪಾಕಿಸ್ತಾನ ಎಂಬ ಭೂತವನ್ನು ಸೃಷ್ಟಿ ಮಾಡಿ ಪಾಯಸವನ್ನು ಊಟ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ ಅವರು, ಜನರ ಭಾವನೆ ಮೇಲೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸಿದರು. ದೇಶದಲ್ಲಿ ಎಲ್ಲಾ ಕಡೆ ಚುನಾವಣೆ ನಡೆಯುತ್ತಿದೆ, ಆದರೆ ಕೇವಲ ಮಂಡ್ಯದಲ್ಲಿ ಮಾತ್ರ ಚುನಾವಣೆ ನಡೆಯುವಂತಾಗಿದೆ. ಜನರನ್ನು ಮರಳು ಮಾಡಿ ಬೂಟಾಟಿಕೆ ಮಾಡುವುದಕ್ಕೆ ಕಡಿವಾಣ ಹಾಕಿ ವೈಯಕ್ತಿಕ ಬದುಕನ್ನು ಕಟ್ಟಿಕೊಡುವವರಿಗೆ ಮತ ಕೊಡಿ ಎಂದು ಅವರು ಕೋರಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಕಿರಣ್, ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಯಾದವ್, ರಾಜ್ಯ ಸಮಿತಿ ಸದಸ್ಯ ಶೋಭಾ, ವೇಣು, ಸರ್ವೇಶ್, ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಏನ್ ಮಾಡ್ತಾ ಇದೀರಿ ನೀವು? ಇವತ್ತು ರೈತರಿಗೆ 10,000 ಕೋಟಿಯನ್ನ ಕೊಟ್ಟಿದ್ದೀವಿ ಅಂತ ಕುಮಾರಸ್ವಾಮಿ ಒಂದ್ ಕಡೆ ಹೇಳ್ತಾರೆ. ಇವತ್ತು ಒಂದು ಪಾಣಿ ಎಷ್ಟಾಗಿದೆ? 10 ರೂಪಾಯಿ ಇದ್ದಂತ ಪಾಣಿ 15 ರೂಪಾಯಿ ಆಗಿದೆ. ಇವತ್ತು 15 ರೂಪಾಯಿ 20 ರೂಪಾಯಿ ಒಂದು ಪಾಣಿ. 10 ರೂಪಾಯಿ ಇದ್ದಂತ ಒಂದು ಪಾಣಿ ಇವತ್ತು 15 ರೂಪಾಯಿಂದ ಹಿಡಿದು 20 ರೂಪಾಯಿ ಇವತ್ತು ಒಂದು ಪಾಣಿ. ಹಾಗಾಗಿ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ, ಈ 3 ರಾಜಕೀಯ ಪಕ್ಷಗಳಿಗೆ ಇವತ್ತು ನೈತಿಕತೆ ಇಲ್ಲ. ಚುನಾವಣೆಯಲ್ಲಿ ಬಂದು ಜನರ ಹತ್ರ ನೀವು ಮತ ಕೊಡಿ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ನೀರಾವರಿ ವಿಚಾರದಲ್ಲಿ ಜಿಲ್ಲೆಯನ್ನ ಹಾಳು ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಈ 3 ರಾಜಕೀಯ ಪಕ್ಷಗಳ ವೈಫಲ್ಯಗಳೇ ಇವತ್ತು ಈ ಸಮಸ್ಯೆಗಳಿಗೆ ಕಾರಣವಾಗಿರುವಂತದ್ದು. ಈ 3 ರಾಜಕೀಯ ಪಕ್ಷಗಳ ವೈಫಲ್ಯಗಳು ಇವತ್ತು ಅರ್ಕೋಲ್ಗೂಡ ಹತ್ರ ಕಟ್ಟಬೇಕಾಗಿರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ ಅನ್ನ, ಮಲಪ್ರಭಾ ಮತ್ತು ಘಟಪ್ರಭಾ ಅಂತಕ್ಕಂಥ ಅಣೆಕಟ್ಟನ್ನ ನೀವು ಶಿವಮೊಗ್ಗ ಜಿಲ್ಲೆ ಹಾವೇರಿ ತಗೊಳ್ಳೋದಲ್ಲ. ಇದು ಯಾವ ರಾಜಕಾರಣ? ಇದು ಯಾವ ರಾಜಕಾರಣ? ಕನಿಷ್ಠ ಪಕ್ಷ ನಮಗೆ 280 TMC ನೀರು ಹಕ್ಕಿದೆ ನಮ್ಗಿಲ್ಲಿ. ಆ 280 TMC ನೀರನ್ನ ಹಕ್ಕನ್ನ ಇವತ್ತು ಕೊಡ್ಲಿಕ್ಕೆ ಆಗ್ತಿಲ್ಲ ನೀವು. ಕನಿಷ್ಠ ಪಕ್ಷ ನಾವು ಇವತ್ತು ಕುಡಿಯೋ ನೀರು ಕೊಡ್ರಪ್ಪ, ನಮ್ಮಲ್ಲಿ ಸಮಸ್ಯೆಗಳು ತಾಂಡವಾಡ್ತಾ ಇದೆ, ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಹೋಗಿ ಲೆಟ್ರಿನ್ ನೀರನ್ನ, ಕೊಳಚೆ ನೀರನ್ನ ಪೈಪ್ಲೈನ್ ಮುಖಾಂತರ ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ನೀವು. ಕೊಳಚೆ ನೀರು ಕೊಡ್ಲಿಕ್ಕ ನಾವು ಈ ಬದುಕಿರೋದು ಮಧ್ಯ ಕರ್ನಾಟಕ ಭಾಗದ ಜನ 2.25 ಕೋಟಿ ಜನ ನಾವೇ ಇದೀವಿ ಮಧ್ಯ ಕರ್ನಾಟಕದಲ್ಲಿ. 2.25 ಕೋಟಿ ಜನ ನಾವೇನ್ ನಿಮ್ಗೇನು ಕೊಟ್ಟೇ ಇಲ್ವಾ? ನಾವೇನು ಕೊಡುಗೆ ಕೊಟ್ಟಿಲ್ವಾ? ಒಂದು ವರ್ಷಕ್ಕೆ 50 ಟನ್ ಗಟ್ಟಲೆ ಬಂಗಾರ ಕೊಟ್ಟಿದ್ದೇವೆ, ರೇಷ್ಮೆ ಕೊಟ್ಟಿದ್ದೇವೆ, ಹೈನುಗಾರಿಕೆಯನ್ನ ಕೊಟ್ಟಿದ್ದೇವೆ ನಾವು ನಿಮ್ಗೆ. ಕನಿಷ್ಠ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಈ 3 ರಾಜಕೀಯ ಪಕ್ಷಗಳು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಒಂದ್ ಕಡೆ KC ವ್ಯಾಲ್ಯೂ ಅಂತಾರೆ, HN ವ್ಯಾಲ್ಯೂ ಅಂತಾರೆ, ಒಂದ್ ಕಡೆ ಎತ್ತಿನೋಳೆ ಅಂತಾರೆ. ಎತ್ತಿನೋಳೆ ಬರೀ ಬೋಗಸ್ ಇದು. ಎತ್ತಿನೋಳೆಯಲ್ಲಿ ಅರಸೀಕೆರೆ ಹತ್ರ ಡೌನ್ ಇಂದ ಹಿಡಿದು ಸಣ್ಣದಾಗ ಒಂದು ಕಾಲುವೆ ಹರಿದು ಹೋಗುತ್ತೆ. ಆ ಕಾಲುವೆಯಿಂದ ಬರುವಂತ ಸಿಗೋದು 3 ರಿಂದ 5 TMC ನೀರದು. ಆ 3 ರಿಂದ 5 TMC ನೀರನ್ನ ಪಂಪ್ ಮಾಡಿ ನೀವು ಮೇಲೆ ತೆಗಿಬೇಕು ಅಂತ ಹೇಳಿದ್ರೆ ಫರ್ ಡೇ 460 ಮೆಗಾವ್ಯಾಟ್ ಯೂನಿಟ್ ಪವರ್ ಬೇಕು. ನಿಮ್ಮ ರಾಜ್ಯದಲ್ಲಿ ಎಲ್ಲಿ ಉತ್ಪಾದನೆ ಇದೆ? ಜನರಿಗೆ ಸುಳ್ಳು ಹೇಳ್ತಾ ಇದೀರ ನೀವು, ಸುಳ್ಳು ಅಧಿಕಾರವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರ ನೀವು. ಹಾಗಾಗಿ ಸ್ನೇಹಿತರೆ, ಇದೆಲ್ಲ ತಪ್ಪಿದೆ. ಹಾಗಾಗಿ ನಾನು ಇವರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಟ್ಟಂತ ರೀತಿಯಲ್ಲಿ ಕೂಡ ನಾವು ಅತ್ಯಂತ ಅಪಾಯಕಾರಿಯಾದಂತಹ ಸ್ಥಿತಿಯಲ್ಲಿ 2 ಜಿಲ್ಲೆಗಳ ಜನ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನೀವು ದ್ವೇಷದ ರಾಜಕಾರಣವನ್ನು ಬಿಡಿ. ಯಾಕೆಂದ್ರೆ ಮತದಾನ ಅಂತಕ್ಕಂಥದ್ದು ಗೌಪ್ಯವಾಗಿ ಮಾಡ್ತಕ್ಕಂಥ ಒಂದು ಮತದಾನ. ಜನರಿಗೆ ಬಿಡಿ, ಜನ ತೀರ್ಮಾನ ಮಾಡ್ಕೊಳ್ಳಿ ಯಾರು ಏನು ಅಂತ ಜನರು ತೀರ್ಮಾನ ಮಾಡ್ಕೊಳ್ಳಿ. ಹಾಗಾಗಿ 35 ವರ್ಷದಿಂದನೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದೇವೆ KH ಮುನಿಯಪ್ಪನವರಿಗೆ. ಅವರ ಕೊಡುಗೆ ಜಿಲ್ಲೆಗೆ ಏನ್ ಮಾಡಿದಿರಿ ನೀವು? ಹೇಳಿ? 35 ವರ್ಷದಿಂದ ಕೂಡ ಒಂದು ಸಮುದಾಯದ ಜನರನ್ನ, ತಳಮಟ್ಟದಲ್ಲಿರ್ತಕ್ಕಂಥ ಸಮುದಾಯದ ಜನರನ್ನು ಎತ್ತಲಿಕ್ಕೆ ಆಗದೆ ಇರತಕ್ಕಂಥ ಜನ ನೀವು. ಸಾಮಾಜಿಕ ನ್ಯಾಯ ಮತ್ತು ರಾಜಕೀಯ ಅಧಿಕಾರದ ಬರೀ ಕಲ್ಪನೆಯನ್ನು ಮಿತಿಗೊಳಪಡಿಸಿದ್ರಿ. ನಿಮ್ ಸಿದ್ಧಾಂತಗಳನ್ನ ಬಿಟ್ಟುಕೊಡದೆ ನೀವು. ಅದು 3 ರಾಜಕೀಯ ಪಕ್ಷಗಳು ಇವರಿವರ ಸಿದ್ಧಾಂತಗಳನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಾಗಿಲ್ಲ. ಆದ್ರೆ ಸಮಕಾಲೀನ ಅಗತ್ಯಗಳೆಲ್ಲವೂ ಕೂಡ ಇವರಿಗೆ ಪೂರೈಕೆ ಆಗಬೇಕು. ಜನ ಅಧಿಕಾರ ಕೊಡಬೇಕು, ಇವ್ರು ಜನರಿಗೆ ದುಡ್ಡು ಕೊಡಬೇಕು, ಹಣ ಕೊಡಬೇಕು, ಎಂಡ ಕೊಡಬೇಕು, 5 ವರ್ಷಕ್ಕೊಂದ್ಸಲ ಬಂದು ಮಾತಾಡಿ ಅಧಿಕಾರ ಗಿಟ್ಸ್ಕೊಂಡು ಹೋಗ್ಬಿಡ್ಬೇಕು. ಅದು ಇವ್ರನ್ನ ಪ್ರಶ್ನೆ ಮಾಡಬಾರ್ದು.
ಪ್ರಶ್ನೆ ಮಾಡಿದ್ರೆ ವಿರೋಧ ಕಟ್ಕೊಳ್ಳುವಂಥದ್ದು. ವಿರೋಧದ ಪ್ರಶ್ನೆ ಇಲ್ಲ, ನಮ್ಮ ಬದುಕಿನ ಪ್ರಶ್ನೆ ಇದೆ. ಆ ಬದುಕಿಗೆ ಬೇಕಾಗಿರ್ತಕ್ಕಂಥ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ರಾಜಕಾರಣದ ಕಡೆ ಜನ ಹೋಗಬೇಕಾಗಿದೆ. ಹಾಗಾಗಿ ASP ಸಂಘಟನೆ ಇಡೀ ರಾಜ್ಯದ ಮಂಡ್ಯ, ಮಂಗಳೂರು, ಗದಗ, ಹಾಸನ, ನೆಲಮಂಗಲ ಮತ್ತೆ ಬಂಗಾರಪೇಟೆ, KGF, ಮಾಲೂರು ಇಲ್ಲಿ ಎಲ್ಲವೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು ಸ್ಪಷ್ಟವಾಗಿ ಹೇಳಿದೆ, ಈ ಚುನಾವಣೆಯಲ್ಲಿ ಒಂದು ಪರ್ಯಾಯವಾಗಿರ್ತಕ್ಕಂಥ ರಾಜಕೀಯ ಶಕ್ತಿಯನ್ನ ಬೆಂಬಲಿಸಬೇಕಾಗಿದೆ ಜನ. ಒಂದು ಪರ್ಯಾಯವಾಗಿರ್ತಕ್ಕಂಥ ರಾಜಕೀಯ ಶಕ್ತಿಯನ್ನ ಹೊಸ ತಲೆಮಾರಿನ ಜನರಿಗೆ ಕೊಡಿ. ಹೊಸ ತಲೆಮಾರಿನ ಜನರಿಗೆ ಕೊಡಿ. ಈ ಗೊಡ್ಡು ಸಂಪ್ರದಾಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಈ ಪಕ್ಷಗಳನ್ನ ಬಿಡಿ. ಇವರಿಂದ ಬಹಳ ಅಪಾಯ ಇದೆ ದೇಶಕ್ಕೆ. ಏನು ಇವ್ರಿಗೇನು ವ್ಯತ್ಯಾಸ ಏನಿಲ್ಲ. ಕಾಂಗ್ರೆಸ್ ಒಂದ್ ಕಡೆ, JDS ಒಂದ್ ಕಡೆ, BJP ಒಂದ್ ಕಡೆ, ಇವ್ರಿಗೇನು ವ್ಯತ್ಯಾಸ ಇಲ್ಲ. ಇವ್ರಿಗೆ ಇರೋದೆಲ್ಲ ಬರೀ ಜನರ ಅಧಿಕಾರಕ್ಕೆ ಇಟ್ಕೋಬೇಕು, ಜನರ ಭಾವನೆಗಳ ಮೇಲೆ ರಾಜಕಾರಣವನ್ನು ಮಾಡಬೇಕು. ನಾನ್ ಕೇಳುವಂಥದ್ದು ಪ್ರಶ್ನೆ, ಇವತ್ತು ದೇಶದಲ್ಲಿ ಎಷ್ಟು ಅಪಾಯಕಾರಿಯಾದಂಥ ಬೆಳವಣಿಗೆ ನಿರ್ಮಾಣ ಆಗಿದೆ. ಕನಿಷ್ಠ ಪಕ್ಷ ನರೇಂದ್ರ ಮೋದಿ ಅವರು ಜನರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆಲ್ಲಾದ್ರೂ ಉತ್ತರ ಕೊಟ್ಟಿದ್ದಾರಾ? ನರೇಂದ್ರ ಮೋದಿ ಅವರು ಎಲ್ಲಾದ್ರೂ ಜನರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆಲ್ಲಾದ್ರೂ ಉತ್ತರ ಕೊಟ್ಟಿದ್ದಾರೆ ಅವರು? ಇದುವರೆಗೂ ಕೂಡ ಒಬ್ಬರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅವರು. ಜನರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಪಾಕಿಸ್ತಾನ ಅಂತಕ್ಕಂಥ ಭೂತವನ್ನ ಭಾರತ ದೇಶದಲ್ಲಿ ನೀವು ಸೃಷ್ಟಿ ಮಾಡಿ ನೀವು ಪಾಯಸನ ಊಟ ಮಾಡ್ತಾ ಇದ್ದೀರಲ್ಲ, ಇದು ಕೇಳಬಾರ್ದ ಜನ? ಪ್ರಶ್ನೆ ಮಾಡಬಾರ್ದ? ಪಾಕಿಸ್ತಾನ ಅಂತಕ್ಕಂಥ ಒಂದು ಭೂತವನ್ನ ಸೃಷ್ಟಿ ಮಾಡಿ ಭಾರತದ ಒಳಗಡೆ ನೀವು ಸೃಷ್ಟಿ ಮಾಡಿ ನೀವು ಪಾಯಸನ ಊಟ ಮಾಡ್ಕೊಂಡಿದ್ದೀರಿ. ಇದನ್ನ ಜನ ಪ್ರಶ್ನೆ ಮಾಡಬಾರ್ದ? ಕೇಳಬಾರ್ದ ಯಾವತ್ತೂ ಕೂಡ ಇದನ್ನ?